ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುರಿದ ಮೂಲಂಗಿ ಮತ್ತು ತುರಿದ ಕ್ಯಾರೆಟಿಂದ ರೈಸ್ ಬಾತ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಮೂಲಂಗಿ ತುರಿದಿಟ್ಕೊಂಡಿರೋದು, ಕ್ಯಾರೆಟ್ ಒಂದು ತುರಿದಿಟ್ಕೊಂಡಿರೋದು, ಒಂದು 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆಬೇಳೆ ಮತ್ತು 2 ಈರುಳ್ಳಿ, ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಡಲೆ ಬೀಜನ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ಮಾಡೋದನ್ನು ನೋಡೋಣ ಬನ್ನಿ. ಅಷ್ಟೂ ಸೇರಿ ನೋಡಿ, ಇಷ್ಟು ರೈಸ್ಗೆ ನಾನು ಮಾಡ್ತಾ ಇರೋದು. ಈಗ ನಾವು ಒಂದು 4 ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ಳೋಣ. 4 ಸ್ಪೂನ್ ಆದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ, ಅಷ್ಟು ಸಾಕು, ಯಾಕಂದರೆ ರೈಸ್ ಕಡಿಮೆ ಇದೆ. ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಅತಿ ಬೇಗನೆ ಆಗುವಂಥ ರೈಸ್ ಬಾತ್ ಇದು. ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ಎಲ್ಲ ಫ್ರೈ ಆಗಲಿ. ಈಗ ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆನೇ ನಾನು ನೋಡಿ ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀನಿ, ಯಾಕಂದರೆ ಕ್ಯಾರೆಟು ಸ್ವಲ್ಪ ಬೇಯಬೇಕಾಗುತ್ತೆ. ಅದಕ್ಕೆ ಈರುಳ್ಳಿ ಜೊತೆನೇ ಆ್ಯಡ್ ಮಾಡಿದರೆ ಬೇಗನೆ ಬೇಯುತ್ತೆ. ರೈಸ್ ಸ್ವಲ್ಪ ಆದರೂ ಇದು 3 ತಿನ್ಬೋದು ಫ್ರೆಂಡ್ಸ್. ಮಕ್ಕಳಿಗಾದರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ 3 ಬಾಕ್ಸ್ಗೆ ಆಗುತ್ತೆ. ಕ್ಯಾರೆಟ್ ಹಾಕಿದ 1 ನಿಮಿಷದ ನಂತರ ನಾನು ಮೂಲಂಗಿನ ಸೇರಿಸ್ತಾ ಇದ್ದೀನಿ. ತುರಿದಿರುವಂತಹ ಮೂಲಂಗಿನ ಇದು ಒಂದು ಅರ್ಧ ನಿಮಿಷ ಆ ರೀತಿ ಫ್ರೈ ಆಗಲಿ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ತರಕಾರಿ ತಿನ್ನದೇ ಇರುವಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಆರೋಗ್ಯಕರವಾಗಿರ್ತಾರೆ. ಮಕ್ಕಳಿಗೆ ಮೋಷನ್ ಕೂಡ ನೀಟಾಗಿ ಆಗುತ್ತೆ, ಆವಾಗ ಹೆಲ್ದಿಯಾಗಿರೋಕ್ಕೆ ಸಾಧ್ಯ ಮಕ್ಕಳು. ಈಗ 3 ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದು ಸೇರಿಸ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಈಗ ಟೊಮೆಟೊ 1 ನಿಮಿಷದ ಮೇಲೇ ಫ್ರೈ ಆಗಬೇಕಾಗತ್ತೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸೋಣ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಹಾಕಿದರೆ ಒಳ್ಳೆ ಘಮ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ. ದೊಡ್ಡವರು ಕೂಡ ಈ ರೀತಿ ಮಾಡ್ಕೊಂಡು ತಿಂದರೆ ಮೋಷನ್ ಪ್ರಾಬ್ಲಮ್ ಇರುವಂಥವ್ರಿಗೆ ತುಂಬಾ ಒಳ್ಳೆಯದು. ಯಾಕಂದರೆ ತರಕಾರಿ ಎಲ್ಲ ನೋಡಿ ಈ ರೀತಿ ತರಿಯಾಗಿ ನಾವು ತಿಂದಾಗ ಇರುತ್ತೆ, ಅದರಿಂದಾಗಿ ಚೆನ್ನಾಗಿ ಮೋಷನ್ ಆಗುತ್ತೆ. ಟೊಮೆಟೊ ನೋಡಿ ಈ ರೀತಿ ಸಿಪ್ಪೆ ಚೆನ್ನಾಗಿ ಬೇಯೋ ತನಕ ನಾವು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ್ದೀವಿ. ಈಗ ನೋಡಿ 1/4 ಸ್ಪೂನ್ ಗರಂ ಮಸಾಲ ಪುಡಿ, 1/4 ಸ್ಪೂನ್ ಬಿರಿಯಾನಿ ಪುಡಿ, ಮಿಕ್ಸ್ ಮಸಾಲೆ ಪುಡಿ ಮನೆಯಲ್ಲಿರುವಂಥದ್ದು 1/4 ಸ್ಪೂನು, 1 ಚಿಟಿಕೆಯಷ್ಟು ಅರಿಶಿನ, 1/4 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲನೂ ಕೂಡ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಲಿ ತರಕಾರಿ ಜೊತೆ. 1 ನಿಮಿಷ ಫ್ರೈ ಆಗಲಿ ಮಸಾಲೆ ಎಲ್ಲ. 1 ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಘಮ ಬರುತ್ತೆ, ಹಸಿ ವಾಸನೆ ಇರೋದಿಲ್ಲ ಮಸಾಲೆಗಳು ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. 1 ನಿಮಿಷದ ಕಾಲ ಆ ರೀತಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಅನ್ನೋದು ಹೋಗಿಬಿಡುತ್ತೆ. ಈಗ ನಾನು ರೈಸ್ಗೆ ಮತ್ತು ತರಕಾರಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, 1 ಸ್ಪೂನಷ್ಟು. ಈಗ ನಾನು ರೈಸನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ರೈಸ್ ಜೊತೆ ಕೂಡ ಒಂದು ಅರ್ಧ ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಅನ್ನೋದು ಇಲ್ದಿರ ಚೆನ್ನಾಗಾಗುತ್ತೆ. ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಕೂಡ ನೀವು ಒಂದು 5-6 ಸೆಕೆಂಡು ಆ ರೀತಿ ಚೆನ್ನಾಗಿ ಕಲಸಿ. ಯಾಕಂದರೆ ಕೊತ್ತಂಬರಿ ಸೊಪ್ಪಿನ ಘಮ ಕೂಡ ಆ ರೈಸ್ ಬಾತ್ಗೆ ಸೇರುತ್ತೆ. ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಆಯಿತು, ರೈಸ್ ಬಾತು ಬಹಳ ಬಹಳ ಚೆನ್ನಾಗಿರುತ್ತೆ. ಈ ರೈಸ್ ಬಾತು ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ. ಬಾಕ್ಸ್ಗಳಿಗೆ ಹಾಕ್ಕೊಡ್ಬೋದು. ನಾನು ಈಗ ಬಾಕ್ಸ್ಗೆ ಹಾಕೋಕ್ಕೇ ಈ ರೈಸ್ ಬಾತ್ ಮಾಡಿರೋದು. ಎಷ್ಟೋ ಚೆನ್ನಾಗಿರುವಂಥ ರೈಸ್ ಬಾತು ರೆಡಿ ಆಯಿತು ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ. ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ, ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡಿ. ಬಾಕ್ಸ್ಗಳಿಗೆ ಹಾಕ್ಕೊಡುವರು ಬಾಕ್ಸ್ಗಳಿಗೆ ಹಾಕಿ ಕಳಿಸಿ. ತುಂಬಾ ಟೇಸ್ಟಾಗಿರುತ್ತೆ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈಗ ನಾನು ನಮ್ಮ ಮಗನಿಗೆ ಬಾಕ್ಸ್ ಹಾಕಿ ಕಳಿಸ್ತಾ ಇದ್ದೀನಿ. ನೈಟು ಡ್ಯೂಟಿಗೆ ಹೋಗೋರಿಗೆ ಬಾಕ್ಸ್ಗೆ ತುಂಬ ಟೇಸ್ಟಾಗಿರುತ್ತೆ ಪಾಪ. ನೈಟ್ ತಿನ್ನೋರಿಗಂತೂ ಸಾಫ್ಟ್ವೇರ್ ಕಂಪನಿಗಳು ಕೆಲವೊಂದು ನೈಟು ಜಾಬ್ ಮಾಡೋರು ಇರ್ತಾರೆ, ಅಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದರ ಮೇಲೆ ಕೂಡ ಒಂದು ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ಯಾರಾದರೂ ಪಕ್ಕದಲ್ಲಿ ಮಕ್ಕಳು ಇರ್ತಾರಲ್ವ, ಅವ್ರಿಗೂ ಸ್ವಲ್ಪ ಕೊಡಲಿ ಅಂತ ನಾನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.